ಮಡಿವಾಣದ ಸನ್ಮಾನವನ್ನು ಸ್ವೀಕರಿಸಿದಂಥ ಸಂಸದರಿಗೆ, ಸನ್ಮಾನ ನೆರವೇರಿಸಿದಂಥ ಮಹಿಳೆಯರಿಗೆ ಅಭಿನಂದನೆಗಳು. ಸಂಘಟನಾ ಚತುರರು, ಉತ್ತಮ ವಾಗ್ಮಿಗಳು, ಸಮಾಜದ ಹಿತಚಿಂತಕರು ಹಾಗೂ ರಾಜ್ಯಸಭಾ ಸದಸ್ಯರಾದ ಗೌರವಾನ್ವಿತ ನಾರಾಯಣ್ ಸಾರ್ ಬಾಂಡಿಯೇರವರನ್ನು ಸಮಸ್ತ ರೆಡ್ಡಿ ಸಮುದಾಯ ಸಂಘಟನೆಗಳ ಪರವಾಗಿ, ಗುರು ಹಿರಿಯರ ಪರವಾಗಿ, ತಾಯಂದಿರ ಪರವಾಗಿ, ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಅವರನ್ನು ಸ್ವಾಗತಿಸುತ್ತೇನೆ. ಮಾನ್ಯರಿಗೆ ಮಲ್ಲಮ್ಮ ಸೇವಾ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಈಶ್ವರ್ ಕೋಣಪ್ಪ ಸರ್ ಅವರು ಹಾಗೂ HR ಜಂಗಿ ಸರ್ ಅವರು ಬಂದು ಗೌರವಾರ್ಪಣೆ ಸಲ್ಲಿಸಬೇಕು. ಮಾನ್ಯ ಶ್ರೀಯುತ ನಾರಾಯಣ್ ಸಾಬ್ ಬಾಣಿಯ ರಾಜ್ಯಸಭಾ ಸದಸ್ಯರು ಮಾನ್ಯರಿಗೆ ಈಶ್ವರ್ ಕೋಣಪ್ಪ ಸರ್ ಹಾಗೂ HR ಜಂಗಿ ಅವರು. ಹೋರಾಟದಿಂದ ರೂಪುಗೊಂಡ ನಾಯಕತ್ವವೇ ಶಾಶ್ವತ ನಾಯಕತ್ವ. ಸೋಲನ್ನು ಗೆಲುವಿನ ಮೆಟ್ಟಿಲಾಗಿಸಿಕೊಂಡವನೇ ನಿಜವಾದ ಸಾಧಕ. ಅಖಂಡ ವಿಜಾಪುರ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಬಲಪಡಿಸಿ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ತುಂಬಿದ, ಹೋರಾಟ ಮಾಡಿ ಪರಿಶ್ರಮ ಮತ್ತು ತತ್ವ ನಿಷ್ಠ ರಾಜಕಾರಣ ಮೂಲಕ ವಿಶಿಷ್ಟ ಸ್ಥಾನವನ್ನು ಗಳಿಸಿರುವ ವಿಧಾನ ಪರಿಷತ್ ಸದಸ್ಯರಾದ ಗೌರವಾನ್ವಿತ ಶ್ರೀ EH ಪೂಜಾರ್ ಸಾಹೇಬರು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮೆಲ್ಲರಿಗೂ ಸಂತಸದ ಸಂತೋಷದ ವಿಷಯವಾಗಿದೆ. ಅವರನ್ನು ವಿವಿಧ ರೆಡ್ಡಿ ಸಂಘಟನೆಗಳ ಪರವಾಗಿ, ಗುರು ಹಿರಿಯರ ಪರವಾಗಿ, ವೈಯಕ್ತಿಕವಾಗಿ ಗೌರವಪೂರ್ವಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯರಿಗೆ ಶ್ರೀಯುತ ಅಶೋಕ್ ಹಿರೇಗೌಡ ಹಾಗೂ ಶ್ರೀಯುತ ಸುಧಾಕರ್ ತಿಮ್ಮಣ್ಣವರು ಬಂದು ಗೌರವಾರ್ಪಣೆ ಸಲ್ಲಿಸಬೇಕಾದ ಕೋರಿಕೆ. ಶ್ರೀಯುತ ಅಶೋಕ್ ಹಿರೇಗೌಡ ಹಾಗೂ ಶ್ರೀಯುತ ಸುಧಾಕರ್ ತಿಮ್ಮಣ್ಣವರು. ಈ ಸಮಾರಂಭದ ಅತಿಥಿಗಳು ಅಧ್ಯಕ್ಷರು ಹೇಮ ಶಿಕ್ಷಣ ಸಂಸ್ಥೆ ಬಾಗಲಕೋಟೆಯಾಗಿರ್ತಕ್ಕಂಥ, ಈಗ ತಾನೇ ಬಾಗಲಕೋಟೆ ಜಿಲ್ಲೆಯ ಪ್ರತಿಷ್ಠಿತ ಒಂದು ಸಮುದಾಯ ಭವನವನ್ನು ನಿರ್ಮಿಸಲು ಕಾರಣೀಭೂತರಾಗಿರ್ತಕ್ಕಂಥ ಶ್ರೀ RL ಕಟಗೇರಿ ಸಾಹೇಬರನ್ನು ಈ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಸಮಸ್ತ ರೆಡ್ಡಿ ಸಂಘಟನೆಗಳ ಪರವಾಗಿ, ಗುರು ಹಿರಿಯರ ಪರವಾಗಿ, ತಾಯಂದಿರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ. ಸನ್ಮಾನ್ಯ ಶ್ರೀ RL ಕಟಗೇರಿ. ಮಾನ್ಯರಿಗೆ ಶ್ರೀಯುತ ಮಹೇಶ್ ವಾಸನ ಸರ್ ಹಾಗೂ ಹಿರಿಯರಾದ ಶ್ರೀಯುತ PL ಮಂಟೂರ್ ಅವರು ಬಂದು ಗೌರವಾರ್ಪಣೆ ಸಲ್ಲಿಸಬೇಕು. ಮಾನ್ಯ ಶ್ರೀಯುತ RL ಕಟಗೇರಿ ಸಾಹೇಬ್ರವ್ರಿಗೆ ಮಹೇಶ್ ವಾಸನ ಸರ್ ಹಾಗೂ PL ಮಂಟೂರ್ ಅವರು. ತೆರಿಗೆ ಸಲಹೆಗಾರರು ಮತ್ತು ಉದ್ಯಮಿದಾರರಾಗಿರ್ತಕ್ಕಂಥ ಬಾಗಲಕೋಟೆಯ ಪ್ರತಿಷ್ಠಿತ ಮಣಿತನದ ಗುಡಿಯಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ M. ಮೆಳ್ಳಿಗೇರಿಯವರನ್ನು ಈ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ, ಸಮಾಜದ ಗುರು ಹಿರಿಯರ ಪರವಾಗಿ, ವಿವಿಧ ಸಂಘಟನೆಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯರಿಗೆ ಶ್ರೀಯುತ ನಾಗೇಶ್ ಚಿತ್ತವಳಗಿ ಹಾಗೂ ಶ್ರೀಯುತ BB ಕಾಮನಗೌಡ ಇವರು ಬಂದು ಗೌರವಾರ್ಪಣೆ ಸಲ್ಲಿಸಬೇಕು. ಶ್ರೀಯುತ ನಾಗೇಶ್ ಚಿತ್ತವಳಗಿ ಹಾಗೂ ಶ್ರೀಯುತ BB ಕಾಮನಗೌಡ.
ಇಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಬೀಳಿಗೆಯ ಪ್ರತಿಷ್ಠಿತ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು, ವಿವೇಕಾನಂದ ಸಹಕಾರಿ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರು, ಯುವ ಕಣ್ಮಣಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ.ಎನ್. ಪಾಟೀಲ್ರವರನ್ನು ಈ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ವಿವಿಧ ಸಂಘಟನೆಗಳ ಪರವಾಗಿ, ಗುರು ಹಿರಿಯರ ಪರವಾಗಿ, ತಾಯಂದಿರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯರಿಗೆ ಶ್ರೀಯುತ ಎಸ್.ಡಿ. ಕುಮಾರ್ ಹಾಗೂ ಹಿರಿಯರಾದ ಶ್ರೀಯುತ ಡಿ.ಪಿ. ಅಮ್ಮಲ್ಜೇರಿ ಸರ್ ಅವರು ಬಂದು ಗೌರವ ಮಾಡಬೇಕು. ಶ್ರೀಯುತ ಎಸ್.ಡಿ. ಕುಮಾರ್ ಹಾಗೂ ಡಿ.ಪಿ. ಅಮ್ಮಲ್ಜೇರಿ ಸರ್ ಅವರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಯುತ ಚಂದ್ರಶೇಖರ್ ಅರಳಿಮಟ್ಟಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಮತ್ತೊಮ್ಮೆ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಜಿಲ್ಲಾ ರೆಡ್ಡಿ ನೌಕರರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ನಕುಲ್ ಬೆಳಗ್ಗೆ ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತ ಕೋರುತ್ತೇನೆ. ಮಾನ್ಯರಿಗೆ ಶ್ರೀಯುತ ವೆಂಕಟೇಶ್ ಗಿರಡ್ಡಿ ಹಾಗೂ ಪ್ರಕಾಶ್ ಬಾಲಕೃಷ್ಣ ಸರ್ ಅವರನ್ನು ಸನ್ಮಾನಿಸಬೇಕು. ಶ್ರೀಯುತ ನಕುಲ್ ಬೆಳಗ್ಗೆ ಸರ್ ಅವರಿಗೆ, ವೆಂಕಟೇಶ್ ಗಿರಡ್ಡಿ ಸರ್ ಹಾಗೂ ಪ್ರಕಾಶ್ ಬಾಲಕೃಷ್ಣ ಸರ್. ನಕುಲ್ ಸರ್. ಹೇಮವೇಮ ಚಾರಿಟೇಬಲ್ ಟ್ರಸ್ಟ್ ಬದಾಮಿಯ ಅಧ್ಯಕ್ಷರು, ಗೌರವಾನ್ವಿತರಾದ ಶ್ರೀಯುತ ಡಿ.ಎಂ. ಪೈಲ್ ಅವರನ್ನು ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಮಾನ್ಯರಿಗೆ ಶ್ರೀಯುತ ರಂಗನಗೌಡ ದಂಡನ್ನವರ್ ಹಾಗೂ ಶ್ರೀಯುತ ಸಿ.ಎನ್. ಬಾಲಕೃಷ್ಣ ಸರ್ ಅವರು ಬಂದು ಗೌರವ ಸಲ್ಲಿಸಬೇಕು. ಶ್ರೀಯುತ ರಂಗನಗೌಡ ದಂಡನ್ನವರ್ ಹಾಗೂ ಶ್ರೀಯುತ ಸಿ.ಎನ್. ಬಾಲಕೃಷ್ಣ ಸರ್ ಅವರು. ಮಾನ್ಯ ಶ್ರೀಯುತ ಡಿ.ಎಂ. ಪೈಲ್ ಅವರಿಗೆ, ಮಾನ್ಯ ಹಿರಿಯರಾದ ಬಾದಾಮಿಯ ಹೇಮ ಚಾರಿಟೇಬಲ್ ಟ್ರಸ್ಟ್ನ ಹಿರಿಯರಾಗಿರ್ತಕ್ಕಂತಹ ಡಿ.ಎಂ. ಪೈಲ್ ಸಾಹೇಬರಿಗೆ, ರಂಗನಗೌಡ ದಂಡನ್ನವರ್ ಹಾಗೂ ಸಿ.ಎನ್. ಬಾಲಕೃಷ್ಣ ಸರ್ ಅವರು. ಅಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಚಂದ್ರಶೇಖರ್ ಎಂ. ಕಾಮಾರ್ ಅವರನ್ನು ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯರಿಗೆ ಶ್ರೀಯುತ ಗಿರೀಶ್ ಹಿರೇಲಿಂಗಪ್ಪನವರು ಸರ್ ಅವರು ಹಾಗೂ ರಾಜೇಂದ್ರ ದ್ಯಾವಣ್ಣವರವರು ಬಂದು ಸನ್ಮಾನಿಸಬೇಕು. ಶ್ರೀಯುತ ಗಿರೀಶ್ ಹಿರೇಲಿಂಗಪ್ಪನವರ್ ಹಾಗೂ ರಾಜೇಂದ್ರ ದ್ಯಾವಣ್ಣವರು. ಹುಣಗುಂದ ತಾಲೂಕಿನ ರೆಡ್ಡಿ ಸಂಘಟನೆಯ ನೇತೃತ್ವ ವಹಿಸಿಕೊಂಡಿರ್ತಕ್ಕಂತಹ ಮಾನ್ಯ ಶ್ರೀಯುತ ಚಂದ್ರಶೇಖರ್ ಕಾಮಾರ್ ಸಾಹೇಬರವರಿಗೆ ಇದೀಗ ಗೌರವಾರ್ಪಣೆ ಶ್ರೀಯುತ ಗಿರೀಶ್ ಹಿರೇಂಗಪ್ಪ ಸರ್ ಹಾಗೂ ರಾಜೇಂದ್ರ ದ್ಯಾವಣ್ಣವರಿವರಿಂದ. ಬೀಳಿಗೆಯ ಪ್ರತಿಷ್ಠಿತ ಕುಟುಂಬದ ಕುಡಿ ಹೇಮವೇಮ ಸೇವಾ ಸಮಿತಿ ಬೀಳಿಗೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮನಗೌಡ ಜಕ್ಕನಗೌಡರವರನ್ನು ಈ ಸಮಾರಂಭಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯರಿಗೆ ಶ್ರೀಯುತ ಎಸ್.ಎಲ್. ಮೇಟಿ ಹಾಗೂ ಶ್ರೀಯುತ ಎಸ್.ಸಿ. ದಾನರೆಡ್ಡಿ ಅವರು ಬಂದು ಗೌರವಾರ್ಪಣೆ ಸಲ್ಲಿಸಬೇಕು.
ಮಾನ್ಯ ಹಿರಿಯರಾಗಿರ್ತಕ್ಕಂತಹ ರಾಮನಗೌಡ ಜಕ್ಕನಗೌಡರವರಿಗೆ ಜೊತೆ SLBT ಹಾಗೂ SC ದಾಂಡ್ರೆಡ್ಡಿ ಅವರಿಂದ ಗೌರವಾರ್ಪಣೆ. ಧನ್ಯವಾದಗಳು ಸರ್. ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ ಸಮಿತಿ ಬೆನಕಟ್ಟಿಯ ಅಧ್ಯಕ್ಷರು, ನಿವೃತ್ತ ಶಿಕ್ಷಕರು ಆಗಿರ್ತಕ್ಕಂಥ ಶ್ರೀ ಪಂಡಿತ್ ಬಿ ಮಾಚಾರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಮಾನ್ಯರಿಗೆ ನಿವೃತ್ತ ಉಪನಿರ್ದೇಶಕರಾಗಿರ್ತಕ್ಕಂತಹ ಶ್ರೀಯುತ HG ಮಿರ್ಜಿ ಸಾಹೇಬರು ಹಾಗೂ ಪ್ರಕಾಶ್ ಸಿಂಗ್ರೆಡ್ಡಿ ಅವರು ಬಂದು ಗೌರವಾರ್ಪಣೆ ಸಲ್ಲಿಸಬೇಕು. ಬೆನಕಟ್ಟಿಯ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ವೇಮನ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು, ನಿವೃತ್ತ ಸೈನಿಕರು, ನಿವೃತ್ತ ಗುರುಗಳು ಆಗಿರ್ತಕ್ಕಂತಹ ಪಂಡಿತ್ ಮಾತಾ ಸರ್ ಅವರಿಗೆ ಶ್ರೀಯುತ HG ಮಿರ್ಜಿ ಸರ್ ಹಾಗೂ ಪ್ರಕಾಶ್ ಸಿಂಗ್ ರೆಡ್ಡಿ ಅವರಿಂದ ಗೌರವಾರ್ಪಣೆ. ರಾಜ್ಯ ರೆಡ್ಡಿ ಯುವ ಸೇನೆಯ ನೇತೃತ್ವವನ್ನು ವಹಿಸಿದ ಅಧ್ಯಕ್ಷರು, ರಾಜ್ಯ ರೆಡ್ಡಿ ಯುವ ಸೇನೆಯ ಬಾಗಲಕೋಟೆಯ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ನಾರಾಯಣ್ ಹಾದಿಮನಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕೆಂದು ಕೋರಿಕೊಳ್ಳುತ್ತಾ ಅವರನ್ನು ಈ ಸಭೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಮಾನ್ಯರಿಗೆ ಶ್ರೀಯುತ KT ಗೌಡ ಹಾಗೂ ಶ್ರೀಯುತ ಅನ್ನಪ್ಪ ಲಿಂಕೆನ್ನವರ್ ಹಿರಿಯರು ಬಂದು ಸನ್ಮಾನಿಸಬೇಕು. ಶ್ರೀಯುತ KT ಗೌಡರ್ ಹಾಗೂ ಅನ್ನಪ್ಪ ಲಿಂಕೆನ್ನವರ್ ಇವರಿಂದ ಗೌರವಾರ್ಪಣೆ. ಅಧ್ಯಕ್ಷರು ವೇಮನ ಸದ್ಬೋಧನ ಪೀಠ ಬೆನಕಟ್ಟಿಯ ಮಹಾಂತೇಶ್ ಅಮಾತ್ಯಪ್ಪನವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಯುತ ರಮೇಶ್ ಬದ್ನೂರ್ ಅಧ್ಯಕ್ಷರು, ರೆಡ್ಡಿ ನೌಕರರ ಸಂಘ ತಾಲೂಕಾ ಬಾಗಲಕೋಟೆ ಹಾಗೂ ನಿವೃತ್ತ ಗುರುಗಳಾಗಿರ್ತಕ್ಕಂಥ ಶ್ರೀಯುತ CA ಸನ್ನಪ್ಪನವ್ರ ಸರ್ ಅವರಿಂದ ಮಾಲಾರ್ಪಣೆ ಹಾಗೂ ಗೌರವಾರ್ಪಣೆ. ಮಾಲ್ತೇಶ್ ಅಮಾತ್ಯಪ್ಪನವರಿವರಿಗೆ ಕಿರಿಯ ವಯಸ್ಸಿನಲ್ಲಿ ಅವರ ತಂದೆಯ ಹಾದಿಯಲ್ಲಿ ಆದರ್ಶದ ಬದುಕನ್ನು ಸಾಗಿಸುತ್ತಾ ಹೇಮವೇಮ ಸದ್ಬೋಧನ ಪೀಠವನ್ನು ಮುನ್ನಡೆಸುತ್ತಿರುವ ಕಿರಿಯವನಾದರೂ ಕೂಡ ಹಿರಿಯರ ಆಶೀರ್ವಾದದಿಂದ ನಮ್ಮ ಒಂದು ಸಂಸ್ಥೆ, ನಮ್ಮ ಒಂದು ರೆಡ್ಡಿ ಒಂದು ಬಳಗವನ್ನು ಕೂಡಿಸ್ತಕ್ಕಂತಹ ಮಹತ್ಕಾರ್ಯ ತೊಡಗಿರ್ತಕ್ಕಂಥ ಮಾಲ್ತೇಶ್ ಅಮಾತ್ಯಪ್ಪನವರಿಗೆ ಈಗ ಗೌರವಾರ್ಪಣೆ. ಈಗ ಈ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಹೇಮ ವಧುವರರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅರಳಿಕಟ್ಟಿ ಗುರುಗಳನ್ನು ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಮಾನ್ಯರಿಗೆ ಶ್ರೀಯುತ ಅಶೋಕ್ ಪಾಟೀಲ್ ಯಡಹಳ್ಳಿ ಹಾಗೂ ಶ್ರೀಯುತ ಮಹಾಂತೇಶ್ ಸಂಗನಗೌಡ ನಾಲತ್ವಾಳ್ ಇವರು ಬಂದು ಮಾನ್ಯರಿಗೆ ಗೌರವಾರ್ಪಣೆ ಸಲ್ಲಿಸಬೇಕು. ಅಶೋಕ್ ಪಾಟೀಲ್ ಹಾಗೂ ಮಹಾಂತೇಶ್ ನಾಲತ್ವಾಳ್ ಅವರು ಹೇಮ ವಧುವರ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅರಳಿಮಟ್ಟಿ ಇವರನ್ನು ಈ ಸಭೆಗೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತೇನೆ. ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ನಮ್ಮ ರೆಡ್ಡಿ ವಧುವರರಿಗೆ ಸಹಾಯ ಸಹಕಾರ ನೀಡುತ್ತಿರುವ ಶ್ರೀಯುತ ಅರಳಿಮಟ್ಟಿ ಗುರುಗಳಿಗೆ ಈಗ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಸನ್ಮಾನ. ರೆಡ್ಡಿ ವಧುವರರ ವೇದಿಕೆಯನ್ನು ಸ್ಥಾಪಿಸುವ ಮೂಲಕವಾಗಿ ನಮ್ಮೆಲ್ಲರ ಬಾಂಧವ್ಯವನ್ನು ಹೆಚ್ಚಿರ್ತಕ್ಕಂಥ ಜೋರಾದ ಚಪ್ಪಾಳೆ ಬರಲಿ ಅರಳಿಮಟ್ಟಿ ಸರ್ ಅವರಿಗೆ. ಬಹಳ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಮಹನೀಯರು, ಅವರಿಗೆ ತುಂಬ ಹೃದಯದ ವಂದನೆ, ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಗ್ರಾಮಗಳಿಂದ ಆಗಮಿಸಿರುವ ಯಾವತ್ತೂ ಸಮಾಜದ ಗುರು ಹಿರಿಯರಿಗೆ, ಯುವಕರಿಗೆ, ಮಹಿಳೆಯರಿಗೆ, ತಾಯಂದಿರಿಗೆ
ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಿಗೆ, ಮಾಧ್ಯಮದ ಮಿತ್ರರಿಗೆ ವೈಯಕ್ತಿಕವಾಗಿ ಹಾಗೂ ಸಂಘಟನೆ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮಕ್ಕೆ ನಾಂದಿ ಹಾಡುತ್ತೇನೆ. ಇದುವರೆಗೆ ಸರ್ವರನ್ನು ಸ್ವಾಗತಿಸಿದ ಶ್ರೀ ಎಸ್ ಟಿ ಬೆಳಕೊಪ್ಪ ಸರ್ ಇವರಿಗೆ ಪಾಂಡುರಂಗ್ ಸಣ್ಣಪ್ಪನವ್ರ ಸರ್ ಇವರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡುತ್ತೇನೆ. ಶಿವು ಎಡಳ್ಳಿಯವರು ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಶಿವು ಎಡಳ್ಳಿ ಹಾಗೂ ಪಾಂಡುರಂಗ್ ಸಣ್ಣಪ್ಪನವರಿವರಿಂದ ಎಸ್ ಟಿ ಬೆಳಕೊಪ್ಪ ಸರ್ ಇವರನ್ನು ಸ್ವಾಗತಗೈಯಲು ಕೇಳಿಕೊಳ್ಳುತ್ತೇನೆ. ವೇದಿಕೆಯನ್ನು ಅಲಂಕರಿಸಿದ ಪೂಜ್ಯರನ್ನು ಹಾಗೂ ಉದ್ಘಾಟನೆಗೆ ಆಗಮಿಸಿದ ಗೌರವಾನ್ವಿತ ಶ್ರೀಮತಿ ಸೌಮ್ಯಾ ರೆಡ್ಡಿ ಅವರನ್ನು ಆದಿಯಾಗಿ ಎಲ್ಲ ಮಾನ್ಯರನ್ನು ಹಾಗೂ ಸಭೆಗೆ ಆಗಮಿಸಿದ ಸರ್ವರನ್ನು ತುಂಬ ಹೃದಯದಿಂದ ಸ್ವಾಗತಿಸಿದ ಶ್ರೀ ಎಸ್ ಟಿ ಬೆಳಕೊಪ್ಪ ಸರ್ ಇವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನು ಹೇಳಲು ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಂ ಕೆ ಕಕರೆಡ್ಡಿ ಸರ್ ಇವರನ್ನು ವಿನಂತಿಪೂರ್ವಕವಾಗಿ ಕೇಳುತ್ತೇನೆ.